ಶುಭೋದಯ ಸ್ನೇಹಿತರೆ. ಇಂದಿನ ವಚನ: ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ. ಕೂಡಲ ಸಂಗಮ ದೇವ. ಇದರ ಅರ್ಥ: ತನ್ನನ್ನು ತಾನು ಕಂಡುಕೊಳ್ಳಲು ಸಾಧನವಾದ ಮನಸ್ಸಿನ ವಿಶಿಷ್ಟ ಶಕ್ತಿಯನ್ನು ಬಸವಣ್ಣನವರು ಇಲ್ಲಿ ವರ್ಣಿಸಿದ್ದಾರೆ. ಮನಸ್ಸು ಕಿರಿದಾದರೂ ಆತನ ನೆನಹು ತುಂಬಿದಾಗ ಅಗಾಧವಾಗಿ ಬೆಳೆಯುತ್ತಾ ಘನಮನವಾಗಿ ಅನುಭಾವದ ಬೆಳಕನ್ನು ತೋರುತ್ತದೆ. ಮನಸ್ಸಿನ ಶಕ್ತಿಯನ್ನು ತಿಳಿಸಲು ಇಲ್ಲಿ 3 ಲೌಕಿಕ ವಿಷಯಗಳನ್ನು ಬಸವಣ್ಣನವರು ಬಳಸಿಕೊಂಡಿದ್ದಾರೆ. ಮೊದಲನೆಯದಾಗಿ ಆನೆ ಮತ್ತು ಅಂಕುಶ. ಆನೆ ಬೃಹತ್ತಾದ ಪ್ರಾಣಿ. ಅದರ ಮುಂದೆ ಮಾನವ ದೈಹಿಕವಾಗಿ ಎಷ್ಟು ಅಲ್ಪನಾಗಿ ಕಾಣುತ್ತಾನೆ. ಈ ಕಿರುಮಾನವ ಆನೆಯ ಕುಂಭಸ್ಥಳದ ಮೇಲೆ ಕುಳಿತು ಅದರ ನೆತ್ತಿಯನ್ನು ಅಂಕುಶದಿಂದ ತಿವಿದು ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ. ಎರಡನೆಯದಾಗಿ ಗಿರಿವಜ್ರ. ಪರ್ವತಗಳಿಗೆಲ್ಲ ರೆಕ್ಕೆಗಳಿದ್ದವೆಂದು ಇಂದ್ರ ಆ ಪರ್ವತಗಳ ರೆಕ್ಕೆಗಳನ್ನು ವಜ್ರಾಯುಧದಿಂದ ಮುರಿದು ಪರ್ವತಗಳನ್ನು ತಟಸ್ಥವಾಗಿ ಒಂದೇ ಜಾಗದಲ್ಲಿ ಇರುವ ಹಾಗೆ ಮಾಡಿದನೆಂದು ಪುರಾಣ ಕಥೆಯಲ್ಲಿ ಕೇಳಿದ್ದೇವೆ. ಇಲ್ಲಿ ಬೃಹದಾಕಾರದ ಗಿರಿಯನ್ನು ಚಿಕ್ಕದಾದ ವಜ್ರ ತಟಸ್ಥವಾಗಿ ಮಾಡುತ್ತದೆ. ಮೂರನೆಯದಾಗಿ ಅಂಧಕಾರ ಮತ್ತು ಜ್ಯೋತಿ. ಅಂಧಕಾರವೆನ್ನುವುದು ಎಷ್ಟು ದೀರ್ಘಕಾಲವಾದದ್ದಾಗಿದ್ದರೂ ಬಲವತ್ತರವಾದದ್ದಾಗಿದ್ದರೂ ಒಂದು ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಅಂಧಕಾರ ಕರಗಿ ಹೋಗುತ್ತದೆ. ಜ್ಯೋತಿ ಕಿರಿದಾಗಿ ಎಲ್ಲೋ ಒಂದು ಮೂಲೆಯಲ್ಲಿಯಾದರೂ ತನ್ನ ಬೆಳಕಿನ ಕಿರಣಗಳಿಂದ ಇಡೀ ಪರಿಸರವನ್ನೇ ವ್ಯಾಪಿಸಿ ಕತ್ತಲನ್ನು ಪರಿಹರಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.